ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಯಾವಂತಾನೆ ದುಡಿತಾನೆ? ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಷ್ಕರಣೆ ಮಾಡಿರುವ ಶೇಕಡ 18ರ 38 ತಿಂಗಳ ಹಿಂಬಾಕಿ ದುಡಿದಿರುವಂತಹ ಸಂಬಳ ಕೊಡೋದಕ್ಕೆ ನಿಮ್ಗೆ ಇನ್ನೂ ಸುಮಾರು 2-3 ವರ್ಷ ಕಳೀತಾ ಇದೆ. ನಾವೇನು ಭಿಕ್ಷೆ ಕೇಳ್ತಾ ಇದ್ದೀವಾ? ದುಡಿಮೆಯ ಪ್ರತಿಫಲ ನಮ್ಮ ಬೆವರಿನ ಹರಿ ಕೊಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಆದ್ದರಿಂದ ನಾನು ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ನ್ಯಾಯಯುತ ಬೇಡಿಕೆ, ಈಗೆಲ್ಲ ತಮಗೆ ಗೊತ್ತಿದೆ, ನೆರೆ ರಾಜ್ಯಗಳಲ್ಲಿ ಸಾರಿಗೆ ನೌಕರರಿಗೆ, ಸರ್ಕಾರಿ ನೌಕರರಿಗಿರುವ ಸ್ಥಾನಮಾನ ಮತ್ತು ವೇತನ ಸೌಲಭ್ಯವೂ ಕೂಡ ಜಾರಿ ಮಾಡಿದೆ. ಇಲ್ಲಿನ ಸರ್ಕಾರಗಳು ಘನತೆ ಗೌರವ ಉಳಿಸಿಕೊಂಡಿದೆ. ನಿಮಗೂ ಸಹ ಮುಂದಿನ ದಿನಗಳಲ್ಲಿ ಘನತೆ ಗೌರವ ಉಳಿಸ್ಕೋಬೇಕು ಈ ನಾಡಿನಲ್ಲಿ ಅಂತ ಅನ್ನೋದಿದ್ರೆ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲೇ ಇದ್ರೆ ಕುಟುಂಬ ಸಮೇತರಾಗಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವಂತ ಸನ್ನಿವೇಶ ಬಹಳ ಹತ್ತಿರದಲ್ಲಿದೆ. ಬರೀ ಕುಂಟು ನೆಪಗಳು ಹೇಳ್ಕೊಂಡು ನಮ್ಮ ಸಾರಿಗೆ ಮಂತ್ರಿಗಳು ಒಂದು ತಿಂಗಳಲ್ಲಿ 3-4 ಮೀಟಿಂಗ್ ಮಾಡಿಕೊಂಡು ಬಹುಶಃ ಈ 3-4 ವರ್ಷದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಮೀಟಿಂಗ್ಗೋಸ್ಕರನೇ ಸಚಿವರನ್ನು ನೇಮಕ ಮಾಡಿ ಹೊರಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಬೇರೆ ಅನೇಕ ಕೆಲಸಗಳಿವೆ, 2 ಖಾತೆಗಳನ್ನು ನಿಭಾಯಿಸ್ತಾ ಇದ್ದೀರಿ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿರುವಂತ ನೌಕರರ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ನಿಮಗೆ. ಅವರ ಹಸಿವು ನೀಗಿಸೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ಅರೆ ವ್ಯಕ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಮಗೂ ಮಕ್ಕಳಿಲ್ವಾ? ನಿಮ್ಮ ಸಂಬಳವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಶೇಕಡ 100% ವೇತನಗಳು ಹೆಚ್ಚು ಮಾಡ್ಕೋತೀರಿ. ಆದ್ರೆ ನಾವು ಕೇಳ್ತಿರೋದು, ನಮಗೆ ಯಾರಿಗೂ ಕೂಡ ವಿಧಾನಸಭೆಯಲ್ಲಿ ಕುರ್ಚಿಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ, ದುಡಿಮೆಗೆ ತಕ್ಕ ವೇತನವನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀರಿ. ಇನ್ನೊಂದು ತಿಂಗಳು ಕಳೆದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಫೀಸ್ಗಳು ಕಟ್ಟಬೇಕಾಗಿ ಬಂದಿದೆ. ದುಡಿದಿರುವಂತಹ ವೇತನ ಹಿಂಬಾಕಿ ಕೊಡೋದಕ್ಕೆ 3-4 ಕಂತುಗಳು ಮಾಡ್ತೀವಿ. ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತ ಅನ್ನೋದಿದ್ರೆ ನಾವು ದುಡಿದಿರುವಂತಹ 38 ತಿಂಗಳ ಹಿಂಬಾಕಿ ಕೂಡಲೇ ಒಂದೇ ಕಂತಲ್ಲಿ ಬಿಡುಗಡೆ ಮಾಡಬೇಕು. ನಮ್ಮ ತಾಳ್ಮೆ ಕಟ್ಟೆ ಹೊಡೆಯೋದನ್ನು ಬಿಡಬಾರ್ದು. ನಾವು ಈಗಾಗಲೇ ಎಲ್ಲ ಕಳ್ಕೊಂಡಿದ್ದೀವಿ, ಮೈ ಮೇಲೆ ಬಟ್ಟೆ ಇದೆ ಅಷ್ಟೇ. ಇನ್ನು ನೀವು ನಮ್ಮ ಮೇಲೆ ಎಂತ ಗಣಪ್ರಹಾರ ಮಾಡಿ ನೀವು ಬೇಕಾದ ಶಿಕ್ಷೆ ಒಳಪಡಿಸಿದ್ರು ಕೂಡ ಹೆದರುವಂತ ಜಾಯಮಾನ ನಂಬಲ್ಲ. ಎಲ್ಲ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಏನು ಈ ಒಂದು ಹೋರಾಟದಲ್ಲಿ